ನಮಸ್ಕಾರ. ಇವತ್ತಿನ ಜನ್ರೇಷನಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಮುಂಚೆ ನಮ್ಮ ಅಜ್ಜಿ ತಾತ ಅಥವಾ ಯಾರೋ ಒಂದು ನಮ್ಮ ಅಪ್ಪ ಅಮ್ಮನಿಗೆ ಹೋಗಿ ನಾನು ಡಿಪ್ರೆಷನ್ನಲ್ಲಿದ್ದೀನಿ, ಆ್ಯಂಗ್ಸೈಟಿಲಿದ್ದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ABCD ಕೂಡ ಅವ್ರಿಗೆ ಗೊತ್ತಿರಲ್ಲ. ಆದರೆ ಇವತ್ತು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು 2-3 ದಿನ ಬೇಜಾರಾದರೆ ಮಗ ನಾನು ಡಿಪ್ರೆಷನ್ನಲ್ಲಿದ್ದೀನಿ ಕಣೋ ಅಂತ ಹೇಳ್ತೀವಿ ನಮ್ಮ ಫ್ರೆಂಡ್ಸ್ಗೆ. ಅಥವಾ ಹೀಗೆ ಏನೋ ಒಂಥರ ಏನು ಜೀವನದಲ್ಲಿ ಆಸಕ್ತಿನೇ ಇಲ್ಲ, ಎಲ್ಲವೂ ಕೂಡ ನಿಮ್ಮ ಬೆರಳು ಅಂತರದಲ್ಲೇ ಇದೆ. ಯಾವ್ದಾದ್ರು ಒಂದು ಶೋ ನೋಡಬೇಕು ಅಂತ ಹೇಳಿದ್ರೆ ಮೂವಿ ಥಿಯೇಟ್ರಿಗೆ ಹೋಗಬೇಕು ಅಂತಿಲ್ಲ, ಮನೇಲೇ ಕೂತ್ಕೊಂಡು ನೋಡ್ಬೋದು. ಏನಾದರೂ ತೊಗೋಬೇಕು ಅಂತ ಹೇಳಿದರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಬೋದು. ಆದರೆ ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಕೂಡ ನನಗೆ ಯಾಕೆ ಖುಷಿಯಾಗಿಲ್ಲ? ನನ್ನ ಎಂಟರ್ಟೈನ್ ಮಾಡೋಕ್ಕೆ ಸೋಷಲ್ ಮೀಡಿಯಾ ಇದೆ. ನನಗೇನು ಬಟ್ಟೆ ಬೇಕು ಹಾಕೋಬೇಕು ಅಂತ ಹೇಳಿದ್ರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಇವತ್ತು ಆರ್ಡ್ರ್ ಮಾಡಿದ್ರೆ ನಾಳೆ ಸಿಗುತ್ತೆ, ಅಥವಾ ಕೆಲವು ಸತಿ ಅವತ್ತೇ ಸಿಕ್ಬಿಡುತ್ತೆ. ಆಚೆ ಹೋಗ್ಬಿಟ್ಟು ಮೊದಲಿನ ಥರ ಕಷ್ಟಪಡಬೇಕು ಅಂತಿಲ್ಲ, ಬ್ಯಾಂಕಿಗೆ ಹೋಗಬೇಕು ಅಂತಿಲ್ಲ, ಎಲ್ಲವೂ ಮನೇಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಆದರೂ ಕೂಡ ಮೊದಲಿದ್ದ ನೆಮ್ಮದಿ, ಶಾಂತಿ, ಸುಖ ಶಾಂತಿ ಇದ್ಯಾವುದೂ ಇಲ್ಲ. ಯಾತಕ್ಕೆ ಅಂತ ಕೇಳ್ತಾ ಇದ್ದರೆ ನಿಮ್ಮ ಹತ್ರನೇ ಉತ್ತರ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಹೇಗಾಗ್ಬಿಟ್ಟಿದೆಯಪ್ಪ ಅಂತ ಹೇಳಿದ್ರೆ, ಮನೇಲಿ ಕೂತಿರ್ತೀವಿ, ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಸ್ಟೇಟಸ್ ಹಾಕಿರ್ತಾರೆ, ಅದಕ್ಕೊಂದೇನೋ ಒಂದು ರಿಪ್ಲೈ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮತ್ತೆ ವಾಪಸ್ ಒಂದು ರಿಪ್ಲೈ ಬರಲಿಲ್ಲ ಅಂತ ಹೇಳಿದರೆ ಅವ್ರು ನನ್ನ ಬಗ್ಗೆ ಕೇರ್ ಮಾಡಲ್ವಾ? ನನಗೆ ಮೆಸೇಜ್ ಮಾಡಿದ್ದೆ, ಒಂದು ಗಂಟೆಗೆ ಮೆಸೇಜ್ ಮಾಡಿದ್ದೆ, 2 ಗಂಟೆಗಾದರೂ ಫೋನೇ ಮಾಡಲಿಲ್ಲ ವಾಪಸ್ಸು, ಇಲ್ಲಿ ರಿಪ್ಲೈ ಕೂಡ ಮಾಡಲಿಲ್ಲ, ಏನಿರ್ಬೋದು? ಅಥವಾ ಯಾರಾದರೂ ನೀವೊಂದು ಫೋಟೋ ಹಾಕ್ತೀರಾ ಅಂತ ತಿಳ್ಕೊಳ್ಳೋಣ, ನಿಮಗೆ ಲೈಕ್ಸ್ ಬರಲಿಲ್ಲ, ಕಮೆಂಟ್ ಬರಲಿಲ್ಲ ಅಂತ ಹೇಳಿದರೆ, ಅಯ್ಯೋ ಎಲ್ರಿಗೂ ಅಷ್ಟೊಂದು ನನ್ನ ಫ್ರೆಂಡ್ ಫೋಟೋ ಹಾಕಿದ್ದ ಅಷ್ಟೊಂದು ಲೈಕ್ ಬಂತು, ನನಗೆ ಯಾಕೆ ಲೈಕ್ ಬರಲಿಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ವಾ? ಅಥವಾ ಯಾರೋ ಒಬ್ಬರು ರಿಜೆಕ್ಟ್ ಮಾಡಿದ್ರು ಕೂಡ ನಮ್ಮ ಮೇಲೆ ನಾವು ಕ್ವಶನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತೀವಿ. ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಅತಿಯಾದ ಹೆಚ್ಚಿನ ಒತ್ತಡ ತಂದು ನಮಗೆ ಮಾನಸಿಕವಾಗಿ ನಮಗೆ ಗೊತ್ತಿಲ್ಲದ ರೀತಿ ನಾವು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದೀವಿ. ಆದರೆ ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದರೆ, ಆರಾಮಾಗಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿಕೊಂಡು ಮತ್ತೆ ನಿಮ್ಮ ಜೀವನವನ್ನು ಹುಮ್ಮಸ್ಸಿಂದ ನಡೆಸ್ಬೋದು. ಆದರೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ನೋಡಿ, ನಿಮ್ಮ ಜೀವನದಲ್ಲಿ ಯಾರಿಗೂ ಅಷ್ಟು ದೊಡ್ಡ ಇಂಪಾರ್ಟೆನ್ಸು ಕೊಡಬೇಡಿ, ಮತ್ತು ಅಂತಹ ದೊಡ್ಡ ಜವಾಬ್ದಾರಿನೂ ಕೊಡಬೇಡಿ. ನಿಮ್ಮ ಸಂತೋಷಕ್ಕೆ, ನಿಮ್ಮ ಖುಷಿಗೆ ನೀವೇ ಜವಾಬ್ದಾರಿ. ನೋಡಿ, ಬೆಳಗ್ಗೆ ಎದ್ದು ಹೋಗಿ ವರ್ಕೌಟ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರಬಹುದು, ಅಥವಾ ಯಾವುದೇ ರೀತಿಯ ನಿಮ್ಗೊಂದು ಸಣ್ಣ ನೋಡಿ, ನಿಮ್ಗೇನೋ ಎಲ್ಲರೂ ಸಣ್ಣ ಆಗಿ ಏನೋ ಒಂದು ಇದಕ್ಕೆ ಮಾಡಲಿಂಗ್ ಹೋಗಬೇಕು ಅಂತಲ್ಲ, ನಮ್ಮ ಬಾಡಿಯನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಎದುರುಗಡೆ ನೋಡ್ತಿರೋರ್ಗೂ ನಮ್ಮ ಮೇಲೆ ರೆಸ್ಪೆಕ್ಟ್ ಬರುತ್ತೆ. ಈಗ ಒಂದು 5 ಜನ ಫ್ರೆಂಡ್ಸ್ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಯಾರೋ ಒಬ್ಬ ಡುಮ್ಮುಕ್ಕಿರೋನು ಅಥವಾ ಸ್ವಲ್ಪ ದಪ್ಪ ಇದ್ದರೆ ಅವ್ರ ಬಗ್ಗೆ ಹೇಗೆಲ್ಲ ನಾವು ಆಡ್ಕೋತೀವಿ ಅಲ್ವಾ? ಅವನೇನಾರು ಹೇಳಿದ್ರೆ ಸಾಕು ತಮಾಷೆಯಾಗಿ ತಗೋತಾ ಹೋಗ್ತೀವಿ. ಅದೇ ಯಾರು ತುಂಬ ಫಿಟ್ ಆಗಿರ್ತಾರೆ, ಟ್ರಿಮ್ ಆಗಿರ್ತಾರೆ, ಅವ್ರನ್ನ ನೋಡಿದ ತಕ್ಷಣ ನಮಗೆ ಗೊತ್ತಿಲ್ಲದ ಹಾಗೆ ರೆಸ್ಪೆಕ್ಟ್ ಬರುತ್ತೆ ಅಲ್ವಾ? ಯಾಕಪ್ಪ ಅಂತ ಹೇಳಿದ್ರೆ, ಆ ವ್ಯಕ್ತಿ ತನ್ನನ್ನು ಗೌರವಿಸ್ಕೊತಾ ಇರ್ತಾನೆ. ಏನು ಬೇಕೋ ಅದನ್ನೆಲ್ಲ ತಿನ್ಲಿಕ್ಕೆ ಹೋಗಲ್ಲ, ಏನು ಬೇಕೋ ಅದನ್ನು ಕುಡಿಲಿಕ್ಕೆ ಹೋಗಲ್ಲ, ಯಾವುದು ತನ್ನ ದೇಹಕ್ಕೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ತನಗೆ ಗೊತ್ತಿರುತ್ತೆ. ಅಂಥ ವ್ಯಕ್ತಿಯನ್ನು ಆತ ಮಾತಾಡದೇ ಇದ್ರೂ ಕೂಡ ಎನರ್ಜಿಯನ್ನು ನಾವು ಗ್ರಾಸ್ ಮಾಡಿ ನಾವು ಎಲ್ಲೇ ಹೋಗಬೇಕಾದ್ರೂ ನಾವು ಮಾತಾಡಬೇಕು ಅಂತಿಲ್ಲ. ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಪರ್ಸ್ನಾಲಿಟಿ ಏನು ಅನ್ನೋದನ್ನು ನಮ್ಮ ಎನರ್ಜಿನೇ ಮಾತಾಡ್ತಾ ಹೋಗುತ್ತೆ ಅಲ್ವಾ? ಹಾಗಾಗಿ ಅವರು ಕೂಡ ನೀವೆಲ್ಲೋ ಯಾರನ್ನು ನೋಡಿದ್ರೆ ಅವರೇ ನೀವೇನು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ಕೂಡಲೇ ವರ್ಕೌಟನ್ನು ಮಾಡಿ. ನೀವು ಯಾವಾಗ ವರ್ಕೌಟ್ ಮಾಡ್ತೀರಾ ಎಂಡಾರ್ಫಿನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಒಂದು ಹ್ಯಾಪಿ ಹಾರ್ಮೋನ್ಸ್. ಎಷ್ಟೋ ಜನಕ್ಕೆ ಮೇಯ್ನಾಗಿ ನಮಗೆ ಬೇಜಾರಾಗ್ತಾ ಇದೆ, ಡಿಪ್ರೆಷನ್ಗೆ ಒಳಗಾಗಿದ್ದೀನಿ ಅಂತಂದರೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ಡಿಪ್ರೆಷನನ್ನು ಮೇಕ್ ಮಾಡ್ತಾ ಹೋಗುತ್ತೆ. ಯಾವಾಗ ನಾವು ಬಿಸಿಲಲ್ಲೇ ಹೋಗಲ್ಲ, ಅಥವಾ ಮೊದಲಾದರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ವಿ, ಅಥವಾ ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ಬಿಸಿಲಲ್ಲಿ ಹೋಗ್ತಾ ಇದ್ವಿ. ಆದರೆ ಈಗ ಎಲ್ಲವೂ ಮನೇಲಿ ಕೂತ್ಕೊಂಡು ಸಿಗಬೇಕಾಗಿರೋದ್ರಿಂದ ನಮಗೇನಾಗ್ತಾ ಹೋಗುತ್ತೆ, ವಿಟಮಿನ್ ಡಿ ಡೆಫಿಷಿಯನ್ಸಿ ಬರ್ತಾ ಇರುತ್ತೆ. ಮತ್ತು ನೋಡಿ, ನಮ್ಮ ಕೂತ್ಕೊಳ್ತಕ್ಕಂತಹ ಪಾಶ್ಚರ್ ಆಗಿರ್ಬೋದು, ಸದಾ ಮಲ್ಕೊಂಡು ಫೋನ್ ನೋಡೋದಾಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಹಾಳು ಮಾಡ್ತಾ ಹೋಗ್ತಾ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ಎಷ್ಟೋ ದೊಡ್ಡ ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಎಷ್ಟೋ ಜನ ಸೈಂಟಿಸ್ಟು ಎಲ್ಲರೂ ಸೇರಿ ಈ ಆ್ಯಪ್ಗಳನ್ನು ಡೆವಲಪ್ ಮಾಡಿರ್ತಾರೆ. ಹೇಗೆ ಡೆವಲಪ್ ಮಾಡಿರ್ತಾರಪ್ಪ ಅಂತ ಹೇಳಿದರೆ, ನಿಮ್ಮನ್ನು ಈ ಆ್ಯಪಿಗೆ ಹೇಗೆ ಒಂದು ಹುಕ್ಕನ್ನು ಹಾಕ್ತೀವಲ್ಲ, ಅದೇ ರೀತಿ ನೀವು ಇದಕ್ಕೆ ಅಡಿಕ್ಟ್ ಆಗೋ ರೀತಿ ಅವರು ಡಿಸೈನ್ ಮಾಡಿರ್ತಾರೆ. ನೋಡಿ, ನಮ್ಮ ಬ್ರೈನಿಗೆ 1 ನಿಮಿಷಕ್ಕೆ ಎಷ್ಟು ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡಲಿಕ್ಕೆ ಸಾಧ್ಯ? ಎಷ್ಟೋ ಸತಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಅಮ್ಮ ಏನೋ ಒಂದು ಹೇಳ್ತೀರ, ಅಮ್ಮ ಸಾಕಮ್ಮ ನಂಗೆ ಕೇಳೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತೀವಿ ಅಲ್ವಾ? ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕಾದ್ರೂ ಒಂದು 45 ನಿಮಿಷ ಪಾಠ ಕೇಳಿದ್ರೇ ಅಬ್ಬಾ ಸಾಕಪ್ಪ, ಯಾವ ಕ್ಲಾಸಿಂದ ಟೀಚರ್ ಆಚೆ ಹೋಗ್ತಾರಪ್ಪ ಅಂತ ಅನಿಸ್ತಾ ಇರೋದು. ಅಂಥದ್ರಲ್ಲಿ ನೀವು 1 ನಿಮಿಷದಲ್ಲಿ ಎಷ್ಟೆಷ್ಟು ರೀತಿಯ
ವಿಡಿಯೋಗಳನ್ನು ನೋಡ್ತೀರಾ. ಎಕ್ಸಾಂಪಲು ಎಲ್ಲೋ ಒಂದು ಕಡೆ ಒಂದು ಲವ್ ವಿಡಿಯೋ ನೋಡ್ತೀರಾ ಅಂತ ಇಟ್ಕೊಳ್ಳೋಣ. ಯಾರೋ ಒಂದು ಪ್ರೇಮಿಗಳು ಒಂದು ಹಾಡ್ತಾ ಇರೋದು, ಡ್ಯಾನ್ಸ್ ಮಾಡ್ತಾ ಇರೋದು ನೋಡ್ತೀರಾ, ತಕ್ಷಣ ನಿಮ್ಮ ಬ್ರೈನಲ್ಲಿ ಡೊಪಮೈನ್ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಕರುಣೆ ಅಂತ ಆಗಿರ್ತಕ್ಕಂಥ ವಿಡಿಯೋ ಅಥವಾ ಒಂದು ಪ್ರೀತಿ ತಾಯಿ ಮಗುವಿನ ವಿಡಿಯೋ ನೋಡ್ತೀರಾ, ಆಕ್ಸಿಟಾಸಿನ್ ರಿಲೀಸ್ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಯಾರೋ ಒಬ್ರಿಗೆ ಸಹಾಯ ಮಾಡ್ತಿರೋದನ್ನು ನೋಡಿದ ತಕ್ಷಣ ಸೆರೋಟೋನಿನ್ ರಿಲೀಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಎಲ್ಲೋ ನಾಯಿ ವಿಡಿಯೋ ನೋಡ್ತೀರಾ ಅಥವಾ ಎಲ್ಲೋ ಒಂದು ಮಗು ಆಟ ಆಡ್ತಾ ಇರೋದನ್ನು ನೋಡ್ತೀರಾ, ತಕ್ಷಣ ತಿರ್ಗಾ ನಿಮಗೆ ಡೊಪಮೈನ್ ರಶ್ ಸ್ಟಾರ್ಟ್ ಆಗುತ್ತೆ. ಆದರೆ ಒಂದು ನಿಮಿಷದಲ್ಲಿ ಎಷ್ಟೆಷ್ಟು ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಇದು ನಮಗೆ ಒಳ್ಳೆಯದಾ? ಇಲ್ಲ ಅಲ್ವಾ? ಹಾಗಾಗಿ ಗೊತ್ತಿಲ್ಲದ ಹಾಗೆ ನಾವು ಇದಕ್ಕೆ ಹುಕ್ಕಾಗ್ತಾ ಹೋಗ್ತೀವಿ. ಖಂಡಿತವಾಗ್ಲೂ ಡಿಜಿಟಲ್ ಟೈಮ್ಗೆ ಸ್ಕ್ರೀನ್ ಟೈಮ್ ಅಂತ ಇಡಿ. ಎಷ್ಟೋ ಸತಿ ನಮ್ಮ ಲೈಫನ್ನು ನಾವು ಗೊತ್ತಿಲ್ಲದೆ ನಮ್ಮ ಲೈಫನ್ನು ಒಬ್ರಿಗೆ ಕಂಪೇರ್ ಮಾಡ್ಕೊತಾ ಹೋಗ್ತೀರಿ. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಸಾಲ ಮಾಡಿರ್ಬೋದು ಅಥವಾ ಇನ್ನೊಂದೇನೋ ಮಾಡಿರ್ಬೋದು, ನಾನು ಕಾರ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ ನಾನು ಹೇಗೋ ಎಷ್ಟೋ ಕಷ್ಟಪಟ್ಟು ನನ್ನ ಜೀವನದ ಆಸೆ ಆಗಿರುತ್ತೆ, ಏನೋ ಮಾಡಿ ತೊಗೊಂಡಿರ್ತೀವಿ. ಆದರೆ ಗೊತ್ತಿಲ್ಲದೆ ನಾವು ಕಂಪೇರ್ ಮಾಡ್ಕೊತಾ ಹೋಗ್ತೀವಿ. ನಾನು 50 ವರ್ಷದಲ್ಲಿ ತೊಗೊಳ್ಳೋ ಕಾರನ್ನು ನೀವು 20 ವರ್ಷದಲ್ಲಿ ಕೂತ್ಕೊಂಡು ಕಂಪೇರ್ ಮಾಡ್ಕೊತಾ ಹೋಗ್ತೀರಿ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವನಕ್ಕೆ ಎಲ್ಲದಕ್ಕೂ ಅದರದೇ ಆದ ಒಂದು ನಿರ್ದಿಷ್ಟ ಟೈಮ್ ಬರುತ್ತೆ. ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡಲಿಕ್ಕೆ ಶುರು ಮಾಡಿ. ಯಾರ ಜೊತೆನೂ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಡಿಜಿಟಲ್ ಯುಗದಿಂದ ಆಚೆ ಬನ್ನಿ. ನೋಡಿ, ಯಾರೋ ಒಬ್ಬರು ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಥವಾ ಸರಿಯಾದ ಟೈಮಿಗೆ ಫೋನ್ ಮಾಡಲಿಲ್ಲ ಅಥವಾ ನಿಮ್ಮನ್ನ ಸೀನ್ ಝೋನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಯಾಕೆ ಕೇರ್ ಮಾಡೋಕ್ಕೆ ಹೋಗ್ತೀರಾ? ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮೆಸೇಜ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಾಗ ಫೋನ್ ಮಾಡ್ತಾರೆ. ಆದರೆ ನನ್ನ ಎಮೋಷನ್ಸ್ ಯಾರ ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ. ಹಾಗಾಗಿ ನಿಮ್ಮ ಜೊತೆ ನೀವು ಒಂದು ಒಳ್ಳೆಯ ಉನ್ನತವಾದ ಒಂದು ಕಂಪ್ಯಾನಿಯನ್ ಆಗಿ ವರ್ಷಕ್ಕೆ ಒಂದು ಸತಿ ಆದರೂ ಒಂದು ಸೋಲೋ ಟ್ರಿಪ್ಪನ್ನು ಹೋಗ್ಬಿಟ್ಟು ಬನ್ನಿ. ಎಷ್ಟೋ ಸತಿ ನೀವು ಸೋಲೋ ಟ್ರಿಪ್ಪಿಗೆ ಹೋಗ್ಬಿಟ್ಟು ಬಂದಾಗ ಯಾವುದೋ ಒಂದು ಬೇರೆ ಜಾಗಕ್ಕೆ ಹೋಗ್ತೀರಾ, ನಿಮ್ಮ ಜೊತೆ ನಿಮಗೆ ಹೆಚ್ಚಾಗಿ ಕಂಫರ್ಟಬಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಮೊಬೈಲಿಂದ ದೂರ ಇರಿ, ಅಲ್ಲಿ ಇರ್ತಕ್ಕಂತಹ ನೇಚರನ್ನು ಎಂಜಾಯ್ ಮಾಡಿ, ಅಲ್ಲಿ ಇರ್ತಕ್ಕಂಥ ಲೋಕಲ್ ಜನ ಜೊತೆ ಸೇರಿ ಮಾತಾಡಿ. ಎಷ್ಟೋ ಸತಿ ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಕಣ್ರಿ. 5 ನಿಮಿಷ ಆದರೂ ನೀವು ಇಲ್ಲದೆ, ಮೊಬೈಲ್ ಇಲ್ಲದೆ, ಅಥವಾ ನೀವು ಈಗ ನಾನು ಹೀಗೆ ಕೂತಿದ್ದೀನಿ ಅಂತ ಹೇಳಿದ್ರೆ 5 ನಿಮಿಷ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸಾಧ್ಯನಾ? ನಮ್ಮ ಕಂಪ್ನಿ ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಬೇರೆಯವ್ರಿಗೆ ನಮ್ಮ ಕಂಪ್ನಿ ಹೆಂಗ್ರಿ ಇಷ್ಟ ಆಗೋಕ್ಕೆ ಸಾಧ್ಯ? ಹಾಗಾಗಿ ನಿಮ್ಮ ಜೊತೆ ನೀವು ಆ ಸಂಬಂಧವನ್ನು ಬೆಳೆಸ್ಕೊತಾ ಹೋಗಿ. ಈ ಮೊಬೈಲು, ಆ ಡಿಸ್ಟ್ರಾಕ್ಷನು, ಈ ಆ್ಯಪು, ಆ ಆ್ಯಪು, ಇದೆಲ್ಲವೂ ಕೂಡ ನಿಮ್ಮ ಸಂತೋಷವನ್ನು ಕುಗ್ಗಿಸ್ತಾ ಹೋಗ್ತಿದೆ. ಇದು ಯಾವುದು ಕೂಡ ನಿಮ್ಮನ್ನು ಹುರಿದುಂಬಿಸ್ತಾ ಇಲ್ಲ. ನಿಮ್ಮನ್ನು ಮೋಟಿವೇಟ್ ಮಾಡ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ ಅಥವಾ ನೋಡಿ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ. ಯಾರ್ದೋ ಒಬ್ಬರು ನೋಡಿ, ಎಷ್ಟೋ ಜನ ನಾನು ನೋಡಿದ್ದೀನಿ, ನನಗೆ ಬರ್ತಕ್ಕಂಥ ಕ್ಲೈಂಟ್ಸು ಸೋಷಲ್ ಮೀಡಿಯಾದಲ್ಲಿ ನೋಡಿದ್ರೆ ಅಬ್ಬಾ ಎಷ್ಟು ಥರದ ವೀಡಿಯೋ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ. ಅದೇ ವ್ಯಕ್ತಿಗಳು ಬಂದು ಇವತ್ತು ಡಿವೋರ್ಸ್ ತೊಗೋಬೇಕು ಅಥವಾ ನನಗೆ ಈ ವ್ಯಕ್ತಿ ಜೊತೆ ನೋಡಿದ್ರೆ ಆಗಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಎಲ್ಲವೂ ನೀವು ನೋಡ್ತಕ್ಕಂಥದ್ದು ಎಲ್ಲವೂ ಕಂಪ್ಲೀಟ್ ಫೇಕು. ಯಾರು ಈಗ ನನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ, ನಾನು ನಿಮ್ಮ ಮುಂದೆ ಬಂದು ಕೂತ್ಕೊಂಡು ಮಾತಾಡ್ಲಿಕ್ಕಾಗತ್ತಾ ಅಥವಾ ಹೇಳಲಿಕ್ಕಾಗತ್ತಾ? ಯಾರೂ ಹೇಳಲ್ಲ. ಯಾರು ಬರೀ ಸಂತೋಷ ಇರುತ್ತೆ, ನಗು ಇರುತ್ತೆ, ಅದನ್ನು ಮಾತ್ರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀವಿ. ಅದಕ್ಕೆ ಇದು ಕೂಡ ಒಂದು ಬಣ್ಣದ ಲೋಕನೇ ಅಲ್ವಾ? ಎಷ್ಟೋ ಸತಿ ನೀವು ನೋಡಿರ್ತಾರೆ, ಎಷ್ಟೋ ಜನ ಖುಷಿಯಾಗಿರ್ತಾರೆ, ನಗ್ತಾ ಇರ್ತಾರೆ, ಆಟ ಆಡ್ತಿರ್ತಾರೆ, ನೆಕ್ಸ್ಟ್ ಮೊಮೆಂಟಿಗೆ ಅವ್ರು ಸೂಸೈಡ್ ಕಮಿಟ್ ಮಾಡಿರ್ತಾರೆ. ಆದರೆ ಗೊತ್ತಿರಲ್ಲ ಯಾವ ಕಾರಣಕ್ಕೆ ಅಂತ. ಹಾಗಾಗಿ ಇದೆಲ್ಲವೂ ನಮ್ಮನ್ನು ಸೈಲೆಂಟಾಗಿ ಸಾಯಿಸ್ತಾ ಬರ್ತಿದೆ. ದಯವಿಟ್ಟು ನೇಚರ್ ಜೊತೆ ಬುಕ್ಸನ್ನು ಓದಿ, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಪೆಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ರಿಯಲ್ ಕನೆಕ್ಷನ್, ರಿಯಲ್ ಬಾಂಡನ್ನು ಮೀಟ್ ಮಾಡಿ. ವಿಡಿಯೋ ಕಾಲ್ ಮಾಡಿ ನಿಮ್ಮ ಫ್ರೆಂಡ್ನ ಜೊತೆ ಮಾತಾಡೋದಲ್ಲ, ವಿಡಿಯೋ ಕಾಲ್ ಮಾಡಿ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡನ್ನು ನೋಡೋದಲ್ಲ, ರಿಯಲ್ ಮೀಟ್ ಮಾಡಿ, ರಿಯಲ್ ಕೆಮಿಸ್ಟ್ರಿಯನ್ನು ಬೆಳೆಸ್ಕೊಳ್ಳಿ. ಬ್ಯಾಂಕಿಗೆ ಹೋಗಬೇಕಾ, ಒಂದು ಸಣ್ಣ ಕೆಲಸ ಮೊಬೈಲಲ್ಲಿ ಮಾಡೋದಾದರೂ ಬ್ಯಾಂಕಿಗೆ ಹೋಗಿ. ಅಲ್ಲಿ ಹೋದಾಗ ನೀವು ಎಷ್ಟೋ ಜನ ನೋಡಿ, ನೀವು ಒಂದು ಬ್ಯಾಂಕಿಗೆ ಹೋಗಬೇಕು ಅಥವಾ ಒಂದು ಅಂಗಡಿಗೆ ಹೋಗಬೇಕು ಅಂತ ಹೇಳಿದ್ರು ಎಷ್ಟು ಎಫರ್ಟ್ ಹಾಕ್ತೀರಾ. ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿ ಸತಿ ನಿಮ್ಮನ್ನು ನೀವು ಕನ್ನಡಿ ಮುಂದೆ ಚೆನ್ನಾಗಿ ನೋಡಿಕೊಂಡಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಕಾನ್ಫಿಡೆನ್ಸು ಹೋಗ್ತಾ ಹೋಗುತ್ತೆ. ಕಾನ್ಫಿಡೆನ್ಸ್ ಅಂದರೆ ಒಂದಿನದಲ್ಲಿ ಬರ್ತಕ್ಕಂಥದ್ದಲ್ಲ, ಪ್ರತಿದಿನದ ಕೆಲಸ ಅದು. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಕಾನ್ಷಿಯಸ್ ಎಫರ್ಟನ್ನು ಹಾಕಿ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಕಾಳಜಿ, ಪ್ರೀತಿ, ಆಸಕ್ತಿ ಎಲ್ಲವನ್ನು ಕೊಟ್ಕೋತಾ ಹೋಗಿ. ಲೈಫು ನೋಡ್ಕೊಳ್ಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.